ಖಮೇನಿ ಹತ್ಯೆಗೆ ರಾಜ್ಯದಲ್ಲಿ ಕೆಲವರು ಶೋಕವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅಲಿಪುರ ಗ್ರಾಮದ ಮೀರ್ ರೋಷನ್ ಅಲಿಯ ಮಗಳು ಯಾರು ಸಯೀದ್ ಅನ್ನೋರು ಇರಾನ್ನಲ್ಲಿ ವೈದ್ಯಕೀಯ ವ್ಯಾಸಂಗ ಮಾಡ್ತಾನೆ. ನನ್ನ ಮಗಳು ಭಾರತಕ್ಕೆ ಬರೋದು ಬೇಡ, ಅವಳು ಬಲಿದಾನ. ಯಾಕೆ ಬಲಿದಾನ ಆಗಬೇಕು? ಅವಳು ಬಲಿದಾನ ಆಗೋದಾದ್ರೆ ಇರಾಕ್ಗೆ ಯಾಕಪ್ಪ ಕಳಿಸ್ಬೇಕಾಗಿತ್ತು? ಅಷ್ಟೆಲ್ಲ ಕಷ್ಟಪಟ್ಕೊಂಡು ಏನಕ್ಕೆ ಬಲಿದಾನ ಆಗಬೇಕು? ಬಲಿದಾನ ಆಗೋದ್ರಿಂದ ಏನಾಗುತ್ತೆ? ಅವಳು ಭಾರತಕ್ಕೆ ಬಂದರೂ ತಕ್ಷಣ ಡಾಕ್ಟ್ರೇನು ಆಗಲ್ಲ. ಅವಳು ಎಕ್ಸಾಮ್ ತೊಗೋಬೇಕು. ಅವಳು ಅಲ್ಲಿ ಡಿಗ್ರಿ ರೆಕಗ್ನೈಸ್ ಮಾಡಲ್ಲ. ಬಟ್ ಸ್ಟಿಲ್ ಒಂದು ಹೆಣ್ಣು ಮಗಳನ್ನ ಬಲಿದಾನ ಯಾಕೆ ಆಗಬೇಕದು? ನಿಮ್ಮ ದುಃಖ ಬೇರೆ, ಅದು ಬೇರೆ. ಬಲಿದಾನ ಯಾಕೆ ಆಗಬೇಕು ಮಗು? ಸುಮ್ಮನೆ ಏನೋ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಕಡೆ ಈ ಥರ ಅಲ್ಲಲ್ಲಿ ಬೆಂಗಳೂರಿನಲ್ಲಿ ಹ್ಯಾರಿಸ್ ರಸ್ತೆಯಲ್ಲೇ ಪ್ರತಿಭಟನೆ ಮಾಡಿದಾರಂತೆ. ಅದನ್ನು ಹೈಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ. ದೂರು ಕೊಡೋಕ್ಕೆ ಹೋಗಿದ್ದಕ್ಕೆ ಅಶೋಕ್ ನಗರ ಇನ್ಸ್ಪೆಕ್ಟರ್ ಏನೋ ದುಂಡಾವರ್ತನೆ ಮಾಡಿದಾರಂತೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಯಾರೋ ತೇಜಸ್ ಗೌಡ ಅನ್ನೋರಿಗೆ ಏನೋ ದೂರು ಕೊಟ್ಟಿದ್ದಾರೆ. ಕ್ರಮ ತಗೋಬೇಕು ಅವರು, ಒಂದು ವೇಳೆ ಅದು ಉಲ್ಲಂಘನೆ ಆಗಿದ್ದರೆ. ಇಲ್ಲ ಅಂತಂದರೆ ಅದನ್ನು ಹೈಕೋರ್ಟ್ಗೆ ಹಾಕಬೇಕು. ಬೇಕು ಅಂತ ಪಕ್ಷಪಾತ ಮಾಡ್ತಿದ್ದಾರೆ ಪೊಲೀಸ್ನವರು ಅಂತ. ಅದಿಲ್ಲ ಅಂದರೆ ಇನ್ಸ್ಪೆಕ್ಟರ್ ಹೆಸರನ್ನ ಎಲ್ಲರೂ ಒಂದು ಕಡೆ ಕರೆಕ್ಟಾಗಿ ಬರೆದಿಟ್ಕೋಬೇಕು. ಚಕ್ರ ತಿರುಗಿದಾಗ ತಾವು ಹೀಗೆ ಮಾಡಿದ್ರಲ್ಲ ಸರ್ ಅಂತ ಕೇಳ್ಬೋದು. ಹಿಂಗೆ ಬಲಿದಾನ ಕೊಟ್ಟವ್ರಂತ ಅವ್ರ ಮೇಲೆ ನಾವು ಬಲಿದಾನ ಕೊಡ್ತೀವಿ, ನಾವು ಇಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ, ನಾವು ಅವ್ರಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅವರ ದೇವಸ್ಥಾನಕ್ಕೆ ಪ್ರಯತ್ನ ಮಾಡ್ತೀವಿ. ಆಯಿತು, ನಿಮ್ಮ ಸುಖ ಬೇರೆ, ಕೋಪ ಅದು ಬೇರೆ. ಮಗಳು ಯಾಕೆ ಬಲಿದಾನ ಆಗಬೇಕು? ನನಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಓದಿಸಿದ್ರೇನ್ರಿ ಅಷ್ಟು ಕಷ್ಟಪಟ್ಕೊಂಡವಳನ್ನ? ಅದಕ್ಕೋಸ್ಕರ ಬೇಡ, ನಮ್ಮ ಸಮುದಾಯದಕ್ಕೆ ಬರಲಿ, ಕಷ್ಟದಲ್ಲಿದ್ದವ್ರುಗಳಿಗೆ ಸಹಾಯ ಮಾಡಲಿ, ಅವ್ರ ಹೆಸರಲ್ಲೇ ಮಾಡಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಪ್ರಶ್ನೆ ಬೇರೆ. ಎಸ್, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಮಹಿಳೆಯರಿಗೆ ಅವಕಾಶ ಕೊಡಲ್ಲ ಅಂತ ತಿರುವಾಂಕೂರು ದೇವಸ್ವಾಮಿ ಮಂಡಳಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಸುಪ್ರೀಂ ಕೋರ್ಟ್ನ 2018ರ ತೀರ್ಪನ್ನು ವಿರೋಧಿಸಿ ಈ ನಿರ್ಣಯವನ್ನು ತೆಗೆದುಕೊಂಡಿದ್ದಾಗಿ ತಿಳಿಸಿದೆ. ಇದನ್ನು ಸರ್ಕಾರ ಕೂಡ ಬೆಂಬಲಿಸಬೇಕು ಅಂತ ಕೋರಿದ್ದಾರೆ. ನಾಳೆ ಚಂದ್ರಗ್ರಹಣ, ನಾಳೆ ಹೋಳಿ ಹಬ್ಬದ ದಿನಾನೇ ನಡೆಯುತ್ತೆ. ಭಾಳ ಜನ ಕುತೂಹಲಕಾರಿಯಾಗಿದ್ದಾರೆ. ವಿಜ್ಞಾನಿಗಳಿಗೆ ಒಂಥರ ಕುತೂಹಲ, ನಂಬಿಕೆ ಇರೋವಂಥವ್ರಿಗೆ ಇನ್ನೊಂಥರ ಕುತೂಹಲ ಮತ್ತು ಭಯ. ಹೋಮ ಹವನ ಯಾಗ ಡ್ಯಾಶು ರಾಶಿ ಎಲ್ಲ. ಗ್ರಹಣ ಮಧ್ಯಾಹ್ನ 3:20, ಪೂರ್ಣಗ್ರಹಣ 4:34, ಅಂತ್ಯ 6:47. ನಮಗೇನೋ ಒಂದು 20 ನಿಮಿಷನೋ 15 ನಿಮಿಷನೋ ಇರುತ್ತೆ ಅಂತ ಹೇಳ್ತಿದ್ದಾರೆ. ಗ್ರಹಣದ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ, ನಂಬಿಕೆ ಇರೋರಿಗೆ. ಇಲ್ಲದೇ ಇದ್ದವ್ರಿಗೆ ಏನು ಮಾಡಬೇಕು ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ ಅಷ್ಟೇ. ಇನ್ನು ಇದರ ಹಿನ್ನೆಲೆಯಲ್ಲಿ ದೇವಸ್ಥಾನಗಳನ್ನು ಕೂಡ ಬಂದ್ ಮಾಡ್ತಾರೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದಲೇ ಎಲ್ಲ ಪೂಜೆ ಪುನಸ್ಕಾರ ಅಭಿಷೇಕಗಳೆಲ್ಲ ನೆರವೇರುತ್ತೆ. 12 ಗಂಟೆಗೆ ಬಂದ್ ಮಾಡ್ಕೊಳ್ತಾರೆ. ಸಂಜೆ 9:30 ನಂತರದಲ್ಲಿ ಬಾಗಿಲನ್ನು ತೆರೀತಾರೆ. ಅದರಂತೆ ಹಲವಾರು ದೇವಸ್ಥಾನಗಳಲ್ಲೂ ಕೂಡ ದೇವಸ್ಥಾನವನ್ನು ಬಂದ್ ಮಾಡ್ತಾರೆ. ಆದರೆ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ ಕೂಡ ಎಂದಿನಂತೆ ಓಪನ್ ಇರುತ್ತಂತೆ. ನಾಳೆ ಮಂತ್ರಾಲಯ ರಾಯರ ಮಠ ಎಂದಿನಂತೆ ಓಪನ್ ಇದ್ರೂ ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಕೊಡಲ್ಲ. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ, ಸವದತ್ತಿಯ ರೇಣುಕಾ ಯಲ್ಲಮ್ಮ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ, ಬಾಗಲಕೋಟೆಯ ಬಾದಾಮಿ ಬನಶಂಕರಿ ದೇವಸ್ಥಾನ ಓಪನ್ ಇರುತ್ತೆ. ರಾಜ್ಯದಲ್ಲಿ ಪವರ್ ಶೇರಿಂಗ್ ಗೊಂದಲ ಅಂತೆ. ಸಚಿವರು ಒತ್ತಾಯಿಸ್ತಿದ್ದಾರಂತೆ. ಬೇಗ ತಗೊಳ್ಳಿ ತೀರ್ಮಾನ ಅಂತ. ಮಾದೇವಪ್ಪನವ್ರು ನಾನು ಸೈಲೆಂಟ್ ಆಗಿರ್ತೀನಪ್ಪ, ನಂಗೆ ಗೊತ್ತಿಲ್ಲಪ್ಪ ಅಂತಿದ್ದಾರಂತೆ. ಹೌದಾ, ಭಾಳ ಸಂತೋಷ. ಇನ್ನು MB ಪಾಟೀಲ್ ಅವರೆಲ್ಲ ಏನಾದರೂ ತೀರ್ಮಾನ ಬೇಗ ತಗೋಬೇಕು ಅಂತಾರಂತೆ. ಅಶೋಕ್ ಒಂದು ಬಾಂಬ್ ಬಂತೆ. DKC ಬಣದ ಶಾಸಕರ ಮೇಲೆ CM ಗುಪ್ತಚರ ನಿಗಾ ಇಟ್ಟಿದ್ದಾರೆ ಅಂದಿದ್ದಾರೆ. ಅದಕ್ಕೆ ಇನ್ಯಾರೊಬ್ರು ಅಯ್ಯೋ ನಿಮ್ಮದು ನೋಡ್ಕೊಳ್ಳಿಪ್ಪ ಅಂತಾರೆ. ಅವ್ರು ನೋಡ್ಕೋತಾರೆ. ಅಧಿಕಾರದಲ್ಲಿರೋ ನೀವು ಹೇಳ್ರಪ್ಪ, ಚೀಫ್ ಮಿನಿಸ್ಟರ್ ಹಂಗೆ ಮಾಡಿದರೆ ಅದು ದೊಡ್ಡ ಅಫೆನ್ಸು. ಹತ್ರ ನಿಗಾ ಇಡೋದು. ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ನನ್ನ ಸಾರ್ವಜನಿಕ ಜೀವನದಲ್ಲೇ ಕ್ರಿಟಿಸೈಸ್ ಮಾಡಿದ್ರು ವಾಪಸ್ ಮಾತಾಡ್ದಲ್ಲ. ನಾನು ಐ ಸ್ಟ್ಯಾಂಡ್ ಆನ್ ಪ್ರಿನ್ಸಿಪಲ್ಸ್. ಇದೆಲ್ಲವೂ ಹೈಕಮಾಂಡ್ ತೀರ್ಮಾನಕ್ಕೆ ಇರೋದು ಅಂತೇಳಿ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿ ಎಲ್ಲ ಸರ್ಕಾರದಲ್ಲಿ ಟ್ಯಾಪಿಂಗ್ ಇದು ಬಿಟ್ಟರೆ ಫೋನ್ ಟ್ಯಾಪಿಂಗ್ ಇದೆ ಅಂತ ಮಾಜಿ CM ಕುಮಾರಸ್ವಾಮಿ ಹೇಳಿದಾರಂತೆ. ಅವ್ರು ಮಾತಾಡಿ ಕೆಲವರು ಫೋನ್ ಟ್ಯಾಪಿಂಗ್ ಮಾಡಿಯೂ ಏನೂ ಮಾಡೇ ಇಲ್ಲ ಅನ್ನೋ ಟೈಪ್ ಇರ್ತಾರೆ. ನಾನು ಸತ್ಯ ಹೇಳ್ತೀನಿ, ಎಲ್ಲ ಸರ್ಕಾರದಲ್ಲೂ ಇತ್ತು. ಈಗ ಎಷ್ಟಿದೆ ಕಡಿಮೆ ಇದೆ ಅನ್ನೋದನ್ನು ಹೇಳಬೇಕು. ಹೌದಾ, ಅವ್ರದ್ದು ಆದಾಗ ಇಲ್ಲ ಅಂದಿದ್ರು ಅವರು. ಆರೋಪ ಬಂದಾಗ ಈಗೆಲ್ಲ ಸರ್ಕಾರದಲ್ಲೂ ಇದೆ ಅಂತಿದ್ದಾರೆ. ಆಯಿತು ಸರ್, ನೀವು ಅವಾಗ ಹೇಳಿದ್ರೆ ಹಂಗೆ ತೊಗೊಳ್ಳೋಣ, ಈಗ ಹೇಳಿದ್ರೆ ಹಿಂಗೆ ತಗೊಳ್ಳೋಣ ಹಂಗಾರೆ. ಬಟ್ ಭಾಳ ಮಜಾ ಇರೋದು ಏನು ಅಂತಂದರೆ ಈ ವಿಚಾರದಲ್ಲಿ ಯಾವುದು ಫೋನ್ ಟ್ಯಾಪಿಂಗ್. ಫೋನ್ ಟ್ಯಾಪಿಂಗು ಹೇಗಾಗಿದೆ ಗೊತ್ತಾ ಇವತ್ತಿನ ರಾಜಕಾರಣಿಗಳ ಕತೆ, ಇನ್ಕ್ಲೂಡಿಂಗ್ ದಿ ಫಾರ್ಮರ್ ಚೀಫ್ ಮಿನಿಸ್ಟರ್. ಇವರು ಹೇಳಿರೋದು ಸರಿ. ಎಲ್ಲ ಸರ್ಕಾರದಲ್ಲೂ ಟ್ಯಾಪಿಂಗ್ ಇತ್ತು, ಈಗೇನು? ಎಲ್ಲ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇತ್ತು, ಈಗೇನು? ಎಲ್ಲ ಸರ್ಕಾರದಲ್ಲೂ ಕಮಿಷನ್ ಇತ್ತು, ಈಗೇನು? ಎಲ್ಲ ಸರ್ಕಾರದಲ್ಲೂ ಸ್ವಜನ ಪಕ್ಷಪಾತ ಇತ್ತು, ಈಗೇನು? ಎಲ್ಲ ಸರ್ಕಾರದಲ್ಲೂ ಹೆಸ್ಗೆ ತಿಂದಿದ್ರೇನೋ, ಈಗೇನು? ಎಲ್ಲ ನಾರ್ಮಲೈಸ್ ಮಾಡ್ತಾ ಬರ್ತಿದ್ದಾರೆ ಒಂದೊಂದಾಗಿ ಒಬ್ಬೊಬ್ಬರು. ಎವ್ರಿಥಿಂಗ್ ಇಸ್ ಗೆಟಿಂಗ್ ಲೀಗಲೈಸ್ಡ್ ಆ್ಯಂಡ್ ನಾರ್ಮಲೈಸ್ಡ್. ನಾನು ಸತ್ಯ ಹರಿಶ್ಚಂದ್ರ ಅಲ್ಲಪ್ಪ ಅಂದ್ಬಿಡೋದು.
ಅಂದರೆ ನಾನು ದುಡ್ಡು ಹೊಡಿತಿದ್ದೀನಿ ಅನ್ನೋದನ್ನೇ ನಾನು ದುಡ್ಡು ಹೊಡಿತಿದ್ದೀನಿ ರೀ, ತಿಂತಾ ಇದ್ದೀನಿ ರೀ ಅಂತ ಹೇಳಲ್ಲ. ನಾನು ಸತ್ಯ ಹರಿಶ್ಚಂದ್ರನ ಮಗ ಅಲ್ಲಪ್ಪ ಒಪ್ಕೊಳ್ಳೋದು ಇಂಡೈರೆಕ್ಟ್ ಆಗಿ ಅಂದ್ಬಿಡೋದು. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳಿಗೆ ಹೇಳಿರೋದು ಅದೇನೆ. ಇಫ್ ದಟ್ ಈಸ್ ದ ಕೇಸ್, ದೆನ್ ವಿ ಆರ್ ಅನ್ಫಿಟ್ ಟು ಬಿ ದಿ ಸಿಟಿಸನ್ಸ್ ಆಫ್ ಯು ಪೀಪಲ್. ಯು ಆರ್ ಅನ್ಫಿಟ್ ಟು ಬಿ ಅವರ್ ಲೀಡರ್ಸ್. ಹಂಗಾರೆ ನೀವೆಲ್ಲರೂ ಸೇರಿ, ಎಲ್ಲ ಪಕ್ಷದವರು ಸೇರಿ ಅದೇ ಮಾಡೋದಾದ್ರೆ ಅಷ್ಟೇ. ಎಸ್, ಯಾವನ್ರಿ ಹೇಳ್ದವನು ಗ್ಯಾರಂಟಿ ಭಾರ ಆಗತ್ತೆ, ಗ್ಯಾರಂಟಿಲಿ ಕಾಸಿಲ್ಲ ಅಂತೆಲ್ಲ ಹೇಳ್ತಿದ್ದವನು, ಅಂತೆಲ್ಲ ಬುರುಡೆ ಬಿಡ್ತಿದ್ದ ಗಿರಾಕಿಗಳೆಲ್ಲ ಈಗ ಟಪ ಅಂತ ಕಪಾಳಕ್ಕೆ ಅವರವರೇ ಹೊಡ್ಕೊಂಡು ಬರ್ತಾ ಇದ್ದಾರೆ. ಈಗ MB ಪಾಟೀಲ್ ಸರದಿ ಅದು. ಶ್ರೀಮಂತರು ಗ್ಯಾರಂಟಿನ ಬಿಟ್ಕೊಡಬೇಕು, BPL ಕಾರ್ಡ್ ಇದ್ದವ್ರಿಗೆ ಅನುಕೂಲ ಆಗುತ್ತೆ. ಫಸ್ಟ್ BPL ಕಾರ್ಡೇ ಬೋಗಸ್ಸು, ಇನ್ನು ಅದಕ್ಕೆ ಇದು ಬೇರೆ ಇವ್ರದ್ದು ಬುರುಡೆ ಇನ್ನೊಂದು. MB ಪಾಟೀಲು ಈ ಲೆವೆಲ್ಗೆ ಇಳಿಬಾರ್ದಾಗಿತ್ತು ಟಾಕಲ್ಲಿ. ಸರಿ, ಶ್ರೀಮಂತರು ಹುಡುಕಿ ಕ್ರಮ ತಗೊಳತ್ತೆ. ಏನು ನಿಮ್ಮ ಮನೆ ಜೀತದಾಳುಗಳ ಶ್ರೀಮಂತರು ಅಂದ್ಬಿಟ್ಟ ತಕ್ಷಣ MLAಗಳು ಶ್ರೀಮಂತರ ಬಡವರ? ಯಾವ ಪಟ್ಟಿ? ನೀವು ಭಿಕ್ಷುಕರ? ನೀವು MLAಗಳೆಲ್ಲ ನೀವು ಯಾಕೆ ಸವಲತ್ತುಗಳು ತಗೋತಾ ಇದ್ದೀರಿ? ನೀವು ಬಿಟ್ಕೊಟ್ಬಿಡಿ. ಇದು ಗ್ಯಾರಂಟಿ ಬರೀ ಬೇರೆಯವ್ರಿಗೆ ಹೇಳ್ತೀರಲ್ಲ ಬುರುಡೆನ. ಕೊಟ್ಟಾಗ ಹೇಳಿದ್ರಿ ಎಂಪವರ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅಂತ. ಅದಕ್ಕೆ ಅಶೋಕ್ ಎಲ್ಲೋ ಹೇಳಿದ್ದಾರೆ, ಕರೆಕ್ಟಾಗಿ ಹೇಳಿದ್ದಾರೆ ಅದನ್ನು. ಕಾಕಾ ಪಾಟೀಲ್ ಮಾದೇವಪ್ಪ ಎಲ್ಲರಿಗೂ ಫ್ರೀ ಅಂತ ಯಾಕಪ್ಪ ಹೇಳಿದ್ರಿ ಅಂತ. ಸರಿಯಾಗಿದೆ. ಎಸ್, ಅಪ್ರಾಪ್ತ ಬಾಲಕಿ ಜೊತೆ ಅನುಚಿತ ವರ್ತನೆ ಮಾಡಿರುವ ಕುರಿತು ಮಲ್ಲಿಕಾರ್ಜುನ ವಿರುದ್ಧ ದಾಖಲಾಗಿದ್ದಂತಹ ಪೋಕ್ಸೋ ಪ್ರಕರಣ ಕೈಬಿಡಿ ಅಂತ ಒತ್ತಾಯಿಸಿ ಇವತ್ತು ಕಲಬುರಗಿಯಲ್ಲಿ ಎಲ್ಲಾ ಸಮುದಾಯಗಳ ಭಕ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ವಿ ಸ್ಟ್ಯಾಂಡ್ ವಿತ್ ಮಲ್ಲಿಕಾರ್ಜುನ ಮುತ್ಯ, ಬೇಕು ಅಂತಲೇ ದೂರನ್ನ ದಾಖಲು ಮಾಡಲಾಗಿದೆ. ಈಗ ಕೂಡಲೇ ಈ ಒಂದು ಪ್ರಕರಣವನ್ನ ವಾಪಸ್ ಪಡೆಯಿರಿ ಅಂತ ಒತ್ತಾಯಿಸಿದ್ರು. ಹೇಳಿದ ತಕ್ಷಣ ಹಾಕಿರೋದು ತಪ್ಪಿರ್ಬೋದು, ನಾನು ಸುಳ್ಳು ಅಂತ ಇದಾಗ ಹೇಳ್ತಾ ಇಲ್ಲ ನಾನು. ಬಟ್ ಹಂಗೆ ವಾಪಸ್ ಪಡೆಯೋದಕ್ಕೆ ಅಧಿಕಾರ ಇಲ್ಲ ಅಲ್ಲಿರೋ DCಗೋ SPಗೋ ಯಾರಿಗೋ ಹಾಕೋದಷ್ಟು. ಫಸ್ಟ್ ಆಫ್ ಆಲ್ ನನ್ನ ಲೆಕ್ಕಾಚಾರದಲ್ಲಿ ಇದನ್ನು ರಿಜಿಸ್ಟರ್ ಮಾಡಿದ್ದ ಇನ್ಸ್ಪೆಕ್ಟ್ರು ಹಿ ಈಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಹೀ ಶುಡ್ ಹ್ಯಾವ್ ಟೇಕನ್ ಸಮ್ ಟೈಮ್. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇದೆ ನನಗೆ. ಅದಕ್ಕೆ ಐ ಆಮ್ ವೆರಿ ಆ್ಯಂಗ್ರಿ ವಿತ್ ದಿಸ್ ಕಾಕಿ ಬಟ್ಟೆ ಮೇಲೆ. ಭಾಳ ಕೆಟ್ಟದಾಗಿ ಬಿಹೇವ್ ಮಾಡಿದ್ದೀರಿ ಆಫೀಸರ್ಸಲ್ಲಿ ನೀವು. ನನಗೆ ಅವ್ರ ಬಗ್ಗೆ ಅವ್ರದ್ದು ಅವ್ರ ಹೆಸರೇನು? ಮಲ್ಲಿಕಾರ್ಜುನ ಮುತ್ಯ ಅವ್ರ ಹೆಸರಿದೆಯಲ್ಲ, ಅವ್ರದ್ದು ಬಗ್ಗೆ ನನಗಲ್ಲ ಮಾತು ಇರೋದು. ನನಗಿರೋದು ನೀವು ತೆಗೆದುಕೊಂಡ ನಿಲುವಿನ ಬಗ್ಗೆ. ರಾಂಗ್ ಅದು. ಯಾರೋ ದೂರು ಕೊಟ್ಟರು ಅಂತ ಆಗಲ್ಲ, ಹಂಗೆ ಮಾಡಕ್ಕೆ ಹೋಗೋಕ್ಕಾಗಲ್ಲ. ನಾಳೆ ಇನ್ಸ್ಪೆಕ್ಟರ್ ಮೇಲೆ ಒಂದು ದೂರು ಬಂದ್ಬಿಟ್ರೆ ಇನ್ಸ್ಪೆಕ್ಟರ್ ಮೇಲೆ ಪೋಕ್ಸೋ ಮಾಡೋಣವೇನು? ಬೇಡ, ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮೇಲೆ ಒಂದು ಕೊಟ್ಬಿಡ್ತೀವಿ. ಯಾರೋ ಒಬ್ರು ಬಂದ್ಬಿಟ್ಟು ಒಬ್ರು ಯಾವುದೋ ಮಗುನ ಯಾವುದೋ ಫಂಕ್ಷನಲ್ಲಿ ಹಿಂಗೆ ಎತ್ಕೊಂಡಿದ್ದಾಗ ಇದು ಬ್ಯಾಡ್ ಟಚ್ ಅಂತ ಕೊಟ್ಬಿಡ್ತೀವಪ್ಪ. ತಗೋತೀರಾ? ಹಂಗೆ ಮಾಡಬಾರ್ದು ನೀವು. ದಟ್ ಇಸ್ ದಿ ಪ್ರಾಬ್ಲಮ್ ನಮ್ಗೆ ಇಲ್ಲಿ ಆಗಿರೋ. ಫ್ಯಾಮಿಲಿ ಇದನ್ನು ಮೊದಲು ಕನ್ಸಿಡರ್ ಮಾಡಿಲ್ಲ. ಏನಾರು ಆಗಲಿ ನೋಡೋಣ ಮುಂದೆ. ಎಸ್.